ಸಾಹಸ್ ನಗರದಲ್ಲಿ ವಿಕ್ರಮ್ ಅಂತ ಒಬ್ಬ ಮೀನುಗಾರ ಇದ್ದ. ಆ ಊರಲ್ಲಿರೋ ಜನರು ಅವನನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ರು. ವಿಕ್ರಮ್ ಊರಲ್ಲಿ ಯಾರಿಗಾದ್ರೂ ತೊಂದ್ರೆ ಇದೆ ಅಂದ್ರೆ ಸಹಾಯ ಮಾಡಕ್ಕೆ ಯಾವಾಗ್ಲೂ ಮುಂದೆ ಇರ್ತಾ ಇದ್ದ. ಮತ್ತೆ ಪ್ರತಿದಿನ ತನ್ನ ಮನೆಯಲ್ಲಿ ಬಡ ಜನರಿಗೆ ವಿಕ್ರಮ್ ಅವ್ರ ಎಲ್ರಿಗೂ ಊಟ ಹಾಕ್ತಾ ಇದ್ದ. ಇದ್ ತಗೊಳ್ಳಿ, ಇನ್ನೊಂದ್ ಸ್ವಲ್ಪ ತಿನ್ನಿ. ಆದ್ರೆ ಮಗನೇ, ನೀನೇನ್ ತಿಂತೀಯ? ನೀವು ನನ್ ಬಗ್ಗೆ ಚಿಂತೆ ಮಾಡಬೇಡಿ, ನೀವು ಕೇವಲ ಹೊಟ್ಟೆ ತುಂಬಾ ತಿನ್ನಿ. ಮಗನೇ, ನಿನಗೆ ತುಂಬಾ ತುಂಬಾ ಧನ್ಯವಾದ. ನೀನ್ ನಮ್ಮಂತ ಬಡವರಿಗೆ ಎಷ್ಟೊಂದೆಲ್ಲ ಮಾಡ್ತಾ ಇದೀಯಾ. ಅದು ನನ್ನ ಕರ್ತವ್ಯ ಅಷ್ಟೇ. ಜನರಿಗೆ ಸಹಾಯ ಮಾಡೋದು ಪ್ರತಿಯೊಬ್ಬ ಪ್ರಜೆಯ ಧರ್ಮ. ಒಂದ್ ವೇಳೆ ನನಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ನಾನು ಯಾವತ್ತೂ ಕೂಡ ಈ ರಾಜ್ಯದಲ್ಲಿರೋ ಬಡವರು ಹಸ್ಕೊಂಡ್ ಮಲ್ಗಕ್ಕೆ ಬಿಡಲ್ಲ. ಮತ್ತೆ ಇನ್ನೊಂದ್ ಕಡೆ ಸಾಹಸ್ ನಗರದ ರಾಜ ಅಮರ್ ಸಿಂಗ್ ಮತ್ತೆ ತನ್ನ ಸೇನಾಪತಿ ಮತ್ತೆ ಸೇನಾ ಅಧ್ಯಕ್ಷರಿಗೆ ದಾನ ಮಾಡ್ತಾ ಇದ್ದ. ಆಗ ರಾಜ ತನ್ನ ಸೇನಾಪತಿ ಮತ್ತೆ ಸಲಹೆಗಾರನಾದ ಬಾನುಗೆ ಹೇಳ್ತಾರೆ, ಈ ರಾಜ್ಯದಲ್ಲಿ ಯಾರು ಕೂಡ ಇಲ್ಲ ನನ್ನಂತ ದಾನವೀರರು. ಒಂದ್ ವೇಳೆ ನಾನು ಇಡೀ ರಾಜ್ಯ ಹುಡುಕಿದ್ರು ಕೂಡ ಆಗ್ಲೂ ಸಹ ನನಗಿಂತ ದೊಡ್ಡ ದಾನವೀರ ಸಿಗೋದಿಲ್ಲ. ಒಂದ್ ವೇಳೆ ನನಗೆ ಅಂತ ವ್ಯಕ್ತಿ ಏನಾದ್ರೂ ಸಿಕ್ಕಿದ್ರೆ ನಾನು ಅವನ್ಗೆ ಅರ್ಧ ರಾಜ್ಯ ಕೊಡೋದಕ್ಕೆ ತಯಾರಾಗಿದ್ದೀನಿ. ಮಹಾರಾಜರೇ, ನನ್ನನ್ನ ಕ್ಷಮಿಸ್ಬೇಕು, ನಾನ್ ನಿಮ್ಮ ಮಾತನ್ನ ತಡಿತಾ ಇದ್ದೀನಿ. ಆದ್ರೆ ಬಹುಶಃ ನನಗೆ ಅಂತ ಒಬ್ಬ ವ್ಯಕ್ತಿ ಗೊತ್ತು. ಅವನು ನಮ್ಮ ರಾಜ್ಯದಲ್ಲೇ ಇರೋದು. ಮತ್ತೆ ಅವನ ಹೆಸರು ವಿಕ್ರಮ್ ಅಂತ. ವೃತ್ತಿಯಲ್ಲಿ ಅವನು ಮೀನು ಹಿಡಿಯೋನಾಗಿರ್ಬಹುದು. ಆದ್ರೆ ಇಡೀ ರಾಜ್ಯದಲ್ಲಿ ಅವನ್ ಮಾಡೋ ದಾನ ಮತ್ತೆ ಒಳ್ಳೆ ಕೆಲ್ಸಕ್ಕೆ ಚರ್ಚೆ ಆಗ್ತಾ ಇರುತ್ತೆ. ಒಂದ್ ವೇಳೆ ಹಾಗಿದ್ರೆ ನಾವು ಅವನ್ನ ಹೋಗಿ ನೋಡ್ಲೇಬೇಕಾಗುತ್ತೆ. ಮತ್ತೆ ಅವನ್ನ ಪರೀಕ್ಷೆ ಮಾಡ್ಬೇಕು. ಏನು, ನೀನ್ ಕೂಡ ಜೊತೆಗೆ ಬರ್ತೀಯಲ್ಲ ಬಾನು? ಮಹಾರಾಜರೇ, ನಿಮ್ಮ ಮಾತಿಗೆ ನಾನು ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದೀನ. ಆದ್ರೆ ಮಹಾರಾಜರೇ, ನಾವ್ ಹೀಗೇನಾದ್ರೂ ಹೋದ್ರೆ ನಾವ್ ಯಾರು ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಮಾರು ವೇಷದಲ್ಲಿ ಹೋಗೋಣ. ರಾಜ ಅಮರ್ ಸಿಂಗ್ ಮತ್ತೆ ಬಾನು ಇಬ್ರು ಸಾಮಾನ್ಯ ವ್ಯಕ್ತಿ ವೇಷ ಧರಿಸ್ಕೊಂಡು ವಿಕ್ರಮ್ನ ಭೇಟಿ ಆಗೋಕೆ ಬರ್ತಾರೆ. ರಾಜ ಮತ್ತೆ ಭಾನು ಅಲ್ಲಿ ಬಂದ್ ತಲುಪ್ತಾರೆ. ಮತ್ತೆ ವಿಕ್ರಮ್ಗೆ ಹೇಳ್ತಾರೆ, ಏನಪ್ಪಾ, ನನಗ್ ಸ್ವಲ್ಪ ಸಹಾಯ ಮಾಡ್ತೀಯಾ? ಹಾ ಹೇಳಿ, ಏನ್ ಸಹಾಯ ಬೇಕು ನಿಮ್ಗೆ? ಅದು ನಮ್ಗೆ ಈ ತೀರದಿಂದ ಆ ತೀರಕ್ಕೆ ಹೋಗ್ಬೇಕಾಗಿತ್ತು. ನೀನ್ ನಿನ್ ದೋಣಿಯಲ್ಲಿ ನಮ್ನ ಕೂರ್ಸ್ಕೊಂಡು ಹೋಗ್ತೀಯಾ? ಅದೇನಂದ್ರೆ ಈ ದೋಣಿಯಲ್ಲಿ ಅಷ್ಟೊಂದು ಜಾಗ ಅಂತೂ ಇಲ್ಲ. ಆದ್ರೆ ನಿಮ್ಗಳನ್ನ ನಾನು ನದಿ ದಾಟಿಸಿ ಆ ತೀರಕ್ಕೆ ಕರ್ಕೊಂಡು ಹೋಗ್ತೀನಿ, ಚಿಂತೆ ಮಾಡಬೇಡಿ. ನಿನಗೆ ತುಂಬಾ ತುಂಬಾ ಧನ್ಯವಾದ. ವಿಕ್ರಮ್ ರಾಜ ಮತ್ತೆ ಭಾನುನ ಆ ನದಿ ದಡದಲ್ಲಿ ಕರ್ಕೊಂಡು ಹೋಗ್ತಾನೆ. ಮತ್ತೆ ಭಾನು ವಿಕ್ರಮ್ಗೆ ಹೇಳ್ತಾನೆ, ಧನ್ಯವಾದ ಕಣಪ್ಪ. ಸ್ವಲ್ಪ ಏನಾದ್ರೂ ತಿನ್ನಕ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ನೀವುಗಳು ಚಿಂತೆ ಮಾಡಬೇಡಿ, ನೀವು ನಮ್ಮನೆಗೆ ಬನ್ನಿ, ನಾನು ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ. ವಿಕ್ರಮ್ ರಾಜ ಮತ್ತೆ ಭಾನುನ ತನ್ನ ಮನೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಅಡಿಗೆ ಮಾಡಿ ಅವ್ರಿಗೆ ಬಡಿಸ್ತಾನೆ. ವಿಕ್ರಮ್, ನೀನು ಕೂಡ ನಮ್ ಜೊತೆಗೆ ಕೂತ್ಕೊಂಡು ಊಟ ಮಾಡು. ಅದು ಅಡಿಗೆ ಇವತ್ತು ಇಷ್ಟೇ ಮಾಡಿದ್ದು, ನಾನ್ ನಾಳೆ ಊಟ ಮಾಡ್ತೀನಿ. ನೀವು ಹೊಟ್ಟೆ ತುಂಬಾ ಊಟ ಮಾಡಿ, ನನ್ನ ಹೊಟ್ಟೆ ಅದರಿಂದನೇ ತೃಪ್ತಿ ಆಗುತ್ತೆ. ಊಟ ಕೊಟ್ಟಿದ್ಕೆ ಧನ್ಯವಾದ ವಿಕ್ರಮ್. ಈಗ ನಾವುಗಳು ಹೊರಡೋ ಸಮಯ ಆಗಿದೆ. ಇವಾಗ ನೀವ್ ಎಲ್ಲಿಗೆ ಹೋಗ್ತೀರಾ? ಈಗ ತುಂಬಾ ತಡವಾಗಿದೆ. ಇವತ್ ನೀವು ಇಲ್ಲೇ ಮಲ್ಕೊಳ್ಳಿ. ರಾಜ ಮತ್ತೆ ಭಾನು ಅವತ್ ರಾತ್ರಿ ಅಲ್ಲೇ ಉಳ್ಕೋತಾರೆ. ಮತ್ತೆ ಬೆಳಿಗ್ಗೆ ವಿಕ್ರಮ್ ಎಚ್ಚರ ಆಗೋಕ್ಕಿಂತ ಮುಂಚೆನೆ ಅರಮನೆಗೆ ಹೋಗಿ ತಲುಪ್ತಾರೆ. ಮತ್ತೆ ತಮ್ಮ ನಿಜವಾದ ವೇಷದಲ್ಲಿ ಬದಲಾಗ್ತಾರೆ. ಮತ್ತೆ ರಾಜ ಅಮರ್ ಸಿಂಗ್ ವಿಕ್ರಮ್ಗೆ 2 ದಿನದ ಮೇಲೆ ಅರಮನೆಗೆ ಬರಕ್ಕೆ ಆಮಂತ್ರಣ ಕೊಡ್ತಾರೆ. ಬಾ ವಿಕ್ರಮ್, ಬಾ. ನಿನಗೆ ಸ್ವಾಗತ ಈ ದರ್ಬಾರಿಗೆ. ನಿಮಗೆ ಧನ್ಯವಾದ ಮಹಾರಾಜರೇ. ಆದ್ರೆ ನಾನು ತಿಳ್ಕೋಬಹುದಾ ನನ್ನ ಇಲ್ಲಿಗೆ ಯಾಕೆ ಕರೆಸಿದ್ದು ಅಂತ? ನಾನು ಮತ್ತೆ ನನ್ನ ಸಲಹೆಗಾರ ಬಾನು 2 ದಿನಗಳ ಹಿಂದೆ ಮಾರುವೇಷದಲ್ಲಿ ನಿನ್ನ ಭೇಟಿ ಆಗೋದಕ್ಕಂತ ಬಂದ್ವಿ. ಮತ್ತೆ ನೀನ್ ನಮ್ಗೆ ತುಂಬಾ ಸಹಾಯ ಮಾಡ್ದೆ. ನಾನ್ ನಿನ್ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೆ. ಅದಕ್ಕೆ ಪರೀಕ್ಷೆ ಮಾಡೋಣ ಅಂತ ಬಂದಿದ್ವಿ. ನಿನ್ ಬಗ್ಗೆ ನಾನು ಏನೆಲ್ಲ ಮಾತು ಕೇಳಿದ್ನೋ ಅದೆಲ್ಲ ಖಂಡಿತವಾಗ್ಲೂ ನಿಜ ಆಗೋಯ್ತು. ಇತ್ತಗೋ, ಚಿನ್ನ ಮತ್ತೆ ಮುತ್ತು ರತ್ನಗಳ ಒಂದು ಸಣ್ಣ ಕಾಣಿಕೆ. ಮಹಾರಾಜರೇ, ನೀವು ನನ್ನ ಯೋಗ್ಯ ಅನ್ಕೊಂಡಿದ್ದಕ್ಕೆ ಧನ್ಯವಾದ. ಆದ್ರೆ ನಾನು ಈ ಚಿನ್ನ ಮುತ್ತು ರತ್ನ ಹಿಡ್ಕೊಂಡು ಏನ್ ಮಾಡ್ಲಿ? ನಿನಗೇನ್ ಬೇಕು? ನಾನ್ ನಿನಗೆ ಮಾತು ಕೊಡ್ತಾ ಇದ್ದೀನಿ. ನಾನ್ ನಿನಗೆ ಎಲ್ಲದನ್ನೂ ಕೊಡ್ತೀನಿ. ನನ್ನ ಕೈಯಿಂದ ಏನೆಲ್ಲ ಆಗುತ್ತೋ ಅಷ್ಟು. ಧನ್ಯವಾದ ಮಹಾರಾಜರೇ. ನನಗೆ ನಿಮ್ಮಿಂದ ಒಂದು ಚಿಕ್ಕ ವಸ್ತು ಬೇಕು ಅಷ್ಟೇ. ನೀವು ಪ್ರತಿದಿನ ನಮ್ಮನೆಗೆ 1 ಅಕ್ಕಿ ಕಾಳನ್ನ 2ರಷ್ಟು ಕಳಿಸ್ಬೇಕು. ಹೇಗಂದ್ರೆ 1 ಅಕ್ಕಿ ಕಾಳು 1 ದಿನ, ಮತ್ತೆ 2ನೇ ದಿನ 2 ಅಕ್ಕಿ ಕಾಳುಗಳು, ಮತ್ತೆ 3ನೇ ದಿನ
4 ಅಕ್ಕಿ ಕಾಳುಗಳು. ಈ ರೀತಿಯಾಗಿ ನಮ್ಮ ಮನೆ ಕಳಿಸ್ಬಿಡಿ. ಅಲ್ಲ ಇಷ್ಟೇನಾ ವಿಕ್ರಮ್? ನೀನ್ ಹೇಗ್ ಹೇಳ್ತೀಯೋ ಹಾಗೆ ಆಗುತ್ತೆ. ಧನ್ಯವಾದಗಳು ಮಹಾರಾಜ. ವಿಕ್ರಮ್ ಅರಮನೆಯಿಂದ ತನ್ನ ಮನೆಗೆ ಹೊರಟು ಹೋಗ್ತಾನೆ. ಮತ್ತೆ ರಾಜ ಅಮರ್ ಸಿಂಗ್ ಸೇನಾಪತಿ ಬಾನುಗ್ ಹೇಳ್ತಾರೆ, ವಿಕ್ರಮ್ ಒಳ್ಳೆ ಮನುಷ್ಯ ಏನೋ ಹೌದು, ಆದ್ರೆ ಇವನ್ಗೆ ಸ್ವಲ್ಪ ಬುದ್ಧಿ ಕಡಿಮೆ ಇದೆ ಅನ್ಸುತ್ತೆ. ನಾನು ಅವನ್ಗೆ ಚಿನ್ನ ಮುತ್ತುರತ್ನಗಳನ್ನ ಕೊಡ್ತೀನಿ ಅಂತ ಹೇಳಿದೆ, ಆದ್ರೆ ಅವನು ಅದನ್ನ ಬಿಟ್ಟು ಅಕ್ಕಿ ಕಾಳು ಬೇಕು ಅಂತಿದ್ದಾನೆ. ನನಗೂ ಕೂಡ ಇದನ್ನ ನೋಡಿ ವಿಚಿತ್ರ ಅನಿಸ್ತಿದೆ ಮಹಾರಾಜರೇ. ಅರಮನೆಯ ಖಜಾನೆಯಿಂದ ಪ್ರತಿದಿನ ಅಕ್ಕಿ ಕಾಳುಗಳು ಡಬಲ್ ಆಗಿ ವಿಕ್ರಮ್ ಮನೆಗೆ ಕೊಡ್ತಾರೆ. ನೋಡುತ್ತಿದ್ದಂತೆ 1 ಚೀಲ ಮತ್ತೆ 2 ಚೀಲ ಮತ್ತೆ 1 ತಿಂಗಳು ಆದ್ಮೇಲೆ ಅಕ್ಕಿ ಖಜಾನೆಯಿಂದ ತುಂಬಾನೇ ಚೀಲಗಳು ವಿಕ್ರಮ್ ಮನೆಗೆ ಹೋಗಕ್ಕೆ ಶುರು ಆಗುತ್ತೆ. ಮತ್ತೆ ವಿಕ್ರಮ್ ಎಲ್ಲ ಅಕ್ಕಿ ಚೀಲಗಳನ್ನ ಊರ್ನಲ್ಲಿರೋ ಬಡ ಜನರಿಗೆ ಹಂಚಿಬಿಡ್ತಾನೆ. ಆಗ ಬಾನು ರಾಜನಿಗೆ ಹೇಳ್ತಾನೆ, ಮಹಾರಾಜರೇ, ಅಕ್ಕಿಯ ಸುಮಾರು ಮೂಟೆಗಳನ್ನ ವಿಕ್ರಮ್ ಮನೆಗೆ ಕಳಿಸಿದ್ದೀವಿ. ಕೇವಲ ಕೆಲವು ಅಕ್ಕಿ ಮೂಟೆಗಳಿಂದ ನಾನು ಬಡವನಾಗಲ್ಲ. ನಿಧಾನವಾಗಿ ರಾಜ್ಯದ ಎಲ್ಲ ಜನರು ವಿಕ್ರಮ್ ಮನೆಗೆ ಅಕ್ಕಿನ ಕೊಂಡ್ಕೊಳ್ಳಕ್ಕೆ ಬರ್ತಾರೆ. ಪೂರ್ತಿ ರಾಜ್ಯದಲ್ಲೇ ವಿಕ್ರಮ್ ಹೆಸರೇ ಕೇಳಿ ಬರ್ತಾ ಇರುತ್ತೆ. ಈ ವಿಷಯ ಸೇನಾಧಿಪತಿ ಬಾನು ರಾಜಾಗೆ ಹೇಳ್ತಾನೆ, ಮಹಾರಾಜರೇ, ಇಡೀ ರಾಜ್ಯದಲ್ಲಿ ವಿಕ್ರಮ್ ಬಗ್ಗೆನೆ ಗುಣಗಾನ ಆಗ್ತಾ ಇದೆ. ಹೀಗಾಗಲ್ಲ ತಾನೆ? ನಮ್ಮ ಅನ್ನಕೋಶದಿಂದ ಮೂಟೆ ಕಳಿಸಿ ಅವನ್ ನಮ್ಗೆ ಸಮಸ್ಯೆ ಆಗಲ್ಲ ತಾನೆ? ಇದನ್ನ ಕೇಳಿಸ್ಕೊಂಡು ರಾಜ ಅಮರ್ ಸಿಂಗ್ಗೆ ಚಿಂತೆ ಆಗುತ್ತೆ. ಮತ್ತೆ ವಿಕ್ರಮ್ಗೆ ಅರಮನೆಗೆ ಬರೋಕ್ ಹೇಳ್ತಾರೆ. ನನಗ್ ಗೊತ್ತಿದೆ ನೀನ್ ಏನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ಯಾ ಅಂತ ವಿಕ್ರಮ್. ನೀನ್ ನನ್ ಸಿಂಹಾಸನದ ಮೇಲೆ ಆಳ್ವಿಕೆ ಮಾಡ್ಬೇಕು ಅಂತಿದ್ಯಾ. ಅದೇ ಕಾರಣಕ್ಕೆ ನೀನ್ ನಮ್ಮಿಂದ ಅಕ್ಕಿನ ತಗೋತಾ ಇದ್ಯಾ ಮತ್ತೆ ಇಡೀ ರಾಜ್ಯಕ್ಕೆ ಹಂಚ್ತಾ ಇದ್ಯಾ. ಒಂದ್ ವೇಳೆ ಹಾಗಿದ್ರೆ ಮಹಾರಾಜರೇ, ನೀವ್ ನನಗೆ ಅಕ್ಕಿ ಕೊಡೋದನ್ನ ನಿಲ್ಲಿಸ್ಬಿಡಿ ಮತ್ತೆ ಅದ್ರ ಜಾಗದಲ್ಲಿ ಬೇರೆ ಏನಾದ್ರೂ ಕಳ್ಸೋದಕ್ಕೆ ಶುರು ಮಾಡಿ. ಭಾನು ಇದನ್ ಕೇಳಿಸ್ಕೊಂಡು ರಾಜನ್ ಹತ್ರ ಹೋಗಿ ನಿಧಾನವಾಗಿ ಹೇಳ್ತಾನೆ. ಭಾನು ಹೇಳಿದ ಮಾತನ್ನ ರಾಜ ಕೇಳಿಲ್ಲ ಅಂದ್ರೆ ನೀವು ಭಾಷೆನ ಮೀರೋ ಹಾಗಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ರಾಜ ಅವನ್ ಮಾತಿಗೆ ಒಪ್ಪಿಗೆ ಕೊಡ್ತಾನೆ. ಸರಿ, ಹೇಳಿ ನಿನ್ಗೆ ಅಕ್ಕಿ ಬದಲಾಗಿ ಏನ್ ಬೇಕು ಅಂತ. ನಾನ್ ನಿನ್ಗೆ ಅದನ್ನು ಕೂಡ ಕೊಡೋದಕ್ಕೆ ತಯಾರಾಗಿದ್ದೀನಿ. ಯಾವ ರೀತಿಯಲ್ಲಿ ನೀವು ನನಗೆ ಅಕ್ಕಿ ಕಳಿಸ್ತಾ ಇದ್ರೋ ಆ ಜಾಗದಲ್ಲಿ ನನಗೆ ಬೇಳೆ ಕಳಿಸ್ಕೊಡಿ. ಮತ್ತೆ ಯಾವ ರೀತಿಯಲ್ಲಿ ಅಕ್ಕಿನ ವಿಕ್ರಮ್ಗೆ ಕಳಿಸ್ಕೊಡ್ತಾ ಇದ್ರೋ ಅದೇ ತರ ಬೇಳೆ ಕೂಡ ಅವ್ರ ಮನೆಗೆ ಕಳಿಸೋಕೆ ಶುರು ಆಯ್ತು. ಮತ್ತೆ 1 ತಿಂಗಳ ನಂತರ ವಿಕ್ರಮ್ ತನ್ನ ಊರಲ್ಲಿರೋ ಬಡ ಜನರನ್ನ ಸೇರಿಸಿ ಅವ್ರಿಗೆ ಬೇಳೆ ಹಂಚಕ್ಕೆ ಶುರು ಮಾಡ್ತಾನೆ. ಮತ್ತೆ ಇಡೀ ರಾಜ್ಯದಲ್ಲಿ ಈ ವಿಷಯ ಹರಡ್ಬಿಡುತ್ತೆ. ಈಗ ಮತ್ತೆ ರಾಜ ಅಮರ್ ಸಿಂಗ್ ಚಿಂತೆಗೆ ಒಳಗಾಗ್ತಾರೆ. ನಾವೀಗ ಏನಾದ್ರೂ ಒಂದು ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಾವೇ ತಿನ್ನೋದಕ್ಕೆ ನಮ್ಗೆ ಏನು ಕೂಡ ಉಳಿದಿರೋಲ್ಲ. ಆಗ ನಾವು ಏನ್ ತಿನ್ನೋದು? ಚಿನ್ನ ಮತ್ತೆ ಮುತ್ತುರತ್ನಗಳ? ಮಹಾರಾಜರೇ, ನನ್ನ ಹತ್ರ ಒಂದು ಉಪಾಯ ಇದೆ. ಒಂದ್ ವೇಳೆ ನಾವು ವಿಕ್ರಮ್ ಮೇಲೆ ಸುಳ್ಳು ಆರೋಪ ಹಾಕಿದ್ರೆ ವಿಕ್ರಮ್ ನಮ್ಮ ಅನ್ನದ ಕೋಶದಲ್ಲಿ ಅಕ್ಕಿ ಕಳ್ತನ ಮಾಡ್ತಿದ್ದ ಅಂತ, ಅವಾಗ ನಾವು ಇವನ್ಗೆ ಅಕ್ಕಿ ಕೊಡೋದನ್ನ ನಿಲ್ಲಿಸಬಹುದು. ಅದು ಹೇಗೆ? ನಿಮಗ್ ಗೊತ್ತಿರೋ ಹಾಗೆ ನಾವು ಅವನ್ಗೆ ಅಕ್ಕಿ ಕೊಡೋದನ್ನ ನಿಲ್ಲಿಸ್ಬಿಟ್ರೆ ನಾವು ವಿಕ್ರಮ್ ಮೇಲೆ ಆರೋಪ ಮಾಡೋಣ. ಅವನು ಅನ್ನದ ಕೋಶದಿಂದ ದವಸ ಧಾನ್ಯಗಳನ್ನ ಕಳ್ತನ ಮಾಡ್ತಿದ್ದಾನೆ. ಮತ್ತೆ ಯಾವ್ದಾದ್ರು ವ್ಯಕ್ತಿಗೆ ಸುಳ್ಳು ಸಾಕ್ಷಿ ಹೇಳೋದಕ್ಕೆ ಹೇಳೋಣ, ಅವನ್ನ ಒಪ್ಸೋಣ. ಸರಿಯಾಗಿ ಹೇಳ್ತಿದ್ಯಾ. ಆಗ ನಾನು ಅವನ್ನ ಕ್ಷಮಿಸ್ಬಿಡ್ತೀನಿ. ಆಮೇಲೆ ಪ್ರತಿದಿನ ಅವನ ಮನೆಗೆ ಹೋಗುವಂತ ಬೇಳೆನ ನಿಲ್ಲಿಸ್ಬಿಡ್ತೀನಿ. ಮತ್ತೆ ಮಾರನೇ ದಿನ ವಿಕ್ರಮನ್ನ ಅರಮನೆಗೆ ಬರಕ್ ಹೇಳ್ತಾರೆ. ಮತ್ತೆ ಅವನ್ ಮೇಲೆ 3 ಅಕ್ಕಿ ಚೀಲಗಳನ್ನ ಕಳುವಾಗಿದೆ ಅಂತ ಅವನ್ ಮೇಲೆ ಹಾಕ್ತಾರೆ. ನಿನ್ನೆ ನಮ್ಮ ಅನ್ನದ ಕೋಶದಿಂದ 3 ಮೂಟೆ ಅಕ್ಕಿ ಕಳ್ತನ ಆಗಿದೆ. ಮತ್ತೆ ನನಗೆ ಗೊತ್ತಾಗಿದೆ ಆ ಕಳ್ತನ ಮಾಡಿರೋದು ನೀನೇ ಅಂತ. ಮಹಾರಾಜ, ನಾನು ಅಕ್ಕಿ ಕಳ್ತನ ಮಾಡಿ ಏನ್ ಮಾಡ್ಲಿ? ಮತ್ತೆ ನಾನು ಕಳ್ತನ ಮಾಡಿದೀನಿ ಅಂತ ನಿಮ್ಮ ಹತ್ರ ಯಾವ ಸಾಕ್ಷಿ ಇದೆ? ಸಾಕ್ಷಿ ಇದೆ. ನಿನ್ನೆ ನೀನು ಅಕ್ಕಿ ಕೋಶದಿಂದ ಅಕ್ಕಿ ಕಳ್ತನ ಮಾಡ್ಬೇಕಾದ್ರೆ ಆಗ ದರ್ಪಣ್ ಅಂತ ಇದನ್ನಲ್ಲ, ಅದೇ ರಾಜ್ಮಹಲ್ ಹೊರಗಡೆ ಇರೋನು, ಅವನು ನೀನ್ ಕಳ್ತನ ಮಾಡೋದನ್ನ ನೋಡಿದನಂತೆ. ಒಂದ್ ವೇಳೆ ಹಾಗಿದ್ರೆ ನಾನು ಕೂಡ ಅವನು ಏನ್ ಹೇಳಿದನಂತ ಕೇಳ್ಬೇಕಾಗತ್ತೆ. ಭಾನು ದರ್ಪಣನನ್ನ ಅರಮನೆಗೆ ಬರಕ್ಕೆ ಹೇಳ್ತಾನೆ. ಆಗ ದರ್ಪಣ್ಗೆ ವಿಕ್ರಮ್ನ ನೋಡಿ ಆಶ್ಚರ್ಯ ಆಗುತ್ತೆ. ವಿಕ್ರಮ್, ನೀನು ನಿನ್ನ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಬೇಕು ಅಂತ ನನಗೆ ಮುಂಚೆನೇ ಏನಾದ್ರೂ ಗೊತ್ತಾಗಿದ್ರೆ ನಾನು ಯಾವುದೇ ಕಾರಣಕ್ಕೂ ಈ ರಾಜ್ಯನ ಒಪ್ಕೋತಾ ಇರ್ಲಿಲ್ಲ. ನನಗೆ ಮತ್ತೆ ನನ್ನ ಪರಿವಾರಕ್ಕೆ ಏನು ತಿನ್ನಕ್ಕಿಲ್ದೇ ಇರುವಾಗ
ವಿಕ್ರಮೇ ನಮ್ಗೆ ಪ್ರತಿದಿನ ಊಟ ಕೊಡ್ತಾ ಇದ್ದ ಮತ್ತೆ ಉಳ್ಕೊಳ್ಳೋ ಕೂಡ ಜಾಗ ಕೊಡ್ತಾ ಇದ್ದ. ಆದ್ರೆ ನೀನ್ ಇಲ್ಲಿ ಏನ್ ಮಾಡ್ತಾ ಇದೀಯಾ? ನನಗೆ ಮಹಾರಾಜರ ಸಲಹೆಗಾರ ಬಾನು ನಿನ್ನ ವಿರುದ್ಧವಾಗಿ ಸುಳ್ಳು ಸಾಕ್ಷಿ ಹೇಳೋದಕ್ಕೆ ಅಂತ ಹೇಳಿದ್ರು. ಆದ್ರೆ ನನಗೆ ಗೊತ್ತಿರ್ಲಿಲ್ಲ ಆ ವ್ಯಕ್ತಿ ನೀನು ಅಂತ. ವಿಕ್ರಮ್, ನನ್ನ ಕ್ಷಮಿಸ್ಬಿಡು. ಇದನ್ನ ಕೇಳಿಸ್ಕೊಂಡು ರಾಜ ಮತ್ತೆ ಭಾನುಗೆ ತನ್ನ ತಪ್ಪಿನ ಅರಿವಾಗುತ್ತೆ. ನನ್ನನ್ನ ಕ್ಷಮಿಸ್ಬಿಡು ವಿಕ್ರಮ್. ನಾನು ಅನ್ಕೊಂಡಿದ್ದೆ ನೀನು ನಾನು ಕೊಟ್ಟಿರುವಂತ ಅಕ್ಕಿ ಮತ್ತೆ ಬೇಳೆ ಇಟ್ಕೊಂಡು ನನ್ನ ವಿರುದ್ಧವಾಗಿ ಅದನ್ನ ಉಪಯೋಗಿಸ್ಕೋತೀಯ ಅಂತ. ಹಾಗೆಲ್ಲ ಏನೂ ಇಲ್ಲ ಮಹಾರಾಜ್ರೆ. ಒಂದ್ ವೇಳೆ ನಾನು ದುಡ್ಡು ಮಾಡ್ಬೇಕು ಅಂದಿದ್ರೆ ಅಥವಾ ನಾನು ಶ್ರೀಮಂತ ಆಗ್ಬೇಕು ಅನ್ಕೊಂಡಿದ್ರೆ ನೀವು ನನಗೆ ಚಿನ್ನ ಮುತ್ತುರತ್ನ ಕೊಟ್ಟಾಗ ಆಗ್ಲೇ ನಾನು ಎಲ್ಲಾ ಚಿನ್ನ ಮುತ್ತುರತ್ನಗಳನ್ನ ತಗೊಂಡ್ಬಿಡ್ತಿದ್ನಲ್ಲ. ನಾನ್ ಕೇವಲ ಒಬ್ಬ ಮೀನುಗಾರ ಅಷ್ಟೇ. ಜನರಿಗೆ ಸಹಾಯ ಮಾಡಕ್ಕೆ ಇಷ್ಟ ಆಗುತ್ತೆ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಮಹಾರಾಜ. ನೀವು ನನಗೆ ಅಕ್ಕಿ ಮತ್ತೆ ಬೇಳೆ ಕೊಟ್ಟಿದ್ರಲ್ಲ, ಅದೇ ಕಾರಣದಿಂದ ಯಾವುದೇ ಬಡವ ಕೂಡ ಇಡೀ ರಾಜ್ಯದಲ್ಲಿ ಹಸ್ಕೊಂಡು ಮಲಗ್ತಾ ಇಲ್ಲ ಮಹಾರಾಜ. ನಿಜವಾಗ್ಲು ಇದುವರೆಗೂ ನಾನು ನಿನ್ನಂತ ಒಳ್ಳೆ ಮೀನುಗಾರನ್ನ ಎಲ್ಲೂ ಕೂಡ ನೋಡಿಲ್ಲ. ನೀನ್ ಇವತ್ ನನಗೆ ಕಲ್ಸ್ಕೊಟ್ಟೆ. ದಾನವೀರನ ಮನಸ್ಸು ಅವನ ನಿಜವಾದ ಗುರ್ತಾಗಿರುತ್ತೆ. ಬೇರೆಯವ್ರಿಗೆ ಕಷ್ಟ ಬಂದಾಗ ಅವನವ್ರಿಗೆ ಸಹಾಯ ಮಾಡಿ ಆ ಗುರ್ತನ್ನ ತೋರಿಸ್ತಾನೆ. ರಾಜ ಅಮರ್ ಸಿಂಗ್ ವಿಕ್ರಮನ್ನ ಮಂತ್ರಿಯ ಜಾಗದಲ್ಲಿ ಕೂರಿಸ್ತಾನೆ. ಆದ್ರೆ ವಿಕ್ರಮ್ ಇನ್ಮೇಲೆ ಅಕ್ಕಿ ಮತ್ತೆ ಬೇಳೆನ ತಗೊಳ್ಳೋದನ್ನ ನಿರಾಕರಿಸ್ತಾನೆ. ಆಮೇಲೆ ಸಾಹಸ್ ನಗರದಲ್ಲಿ ಯಾವುದಕ್ಕೂ ಜನರು ಕೊರತೆ ಇಲ್ದಂಗೆ ಇರ್ತಾರೆ. ಊರಲ್ಲಿ ಅಭಿಮನ್ಯು ಎಂಬ ವ್ಯಕ್ತಿ ಪನೀರ್ ಬಿರಿಯಾನಿಯನ್ನ ಮಾರ್ತಾ ಇದ್ದ. ಒಂದು ದಿನ ಅಭಿಮನ್ಯು ಮಾರ್ಕೆಟ್ ಅಲ್ಲಿ ಪನೀರ್ ಮತ್ತೆ ಬಿರಿಯಾನಿಯನ್ನ ಮಾರ್ತಾ ಇದ್ದ ಮತ್ತೆ ಜನರಿಗೆಲ್ಲ ಕೂಗ್ತಾ ಇದ್ದ, ಬನ್ನಿ ಬನ್ನಿ ಮತ್ತೆ ಪನ್ನೀರ್ ಬಿರಿಯಾನಿಯನ್ನ ಆನಂದಿಸಿ. ಎಲ್ರ ಕೆಲ್ಸ ಈಗ ಚೆನ್ನಾಗಿ ನಡೀತಾ ಇದೆ. ನನ್ನ ಬಿರಿಯಾನಿಗೆ ಹಾಕಿರುವಂತಹ ಈ ಪನ್ನೀರು ನಿಮ್ಮ ನಾಲಿಗೆಗೆ ತುಂಬಾ ರುಚಿ ಕೊಡುತ್ತೆ. ಆಗ ಅಲ್ಲಿ ಊರಿನ ಮುಖ್ಯಸ್ಥ ಬಂದು ಅಭಿಮನ್ಯುಗೆ ಹೇಳ್ತಾನೆ, ಅಲ್ಲ ಏನಪ್ಪ ಸಮಾಚಾರ ಅಭಿಮನ್ಯು? ಆಗ್ಲಿಂದ ನೋಡ್ತಾ ಇದೀನಿ ಗ್ರಾಹಕರನ್ನ ಕೂಗಿ ಕೂಗಿ ಕರಿತಿದ್ಯಾ, ಆದ್ರೆ ಯಾರು ಕೂಡ ನಿನ್ನ ಪನ್ನೀರ್ ಬಿರಿಯಾನಿ ತಿನ್ನೋದಕ್ ಬರ್ತಾನೆ ಇಲ್ವಲ್ಲ? ಹಾಗೇನಿಲ್ಲ ಮುಖ್ಯಸ್ಥರೇ, ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಎಷ್ಟು ಜನ ನನ್ನ ಅಂಗಡಿಗೆ ಬಂದು ಬಿರಿಯಾನಿ ತಿಂದು ಖುಷಿ ಪಡ್ತಾರೆ, ನೋಡ್ತಾ ಇರಿ. ಅಭಿಮನ್ಯು, ಇದು ಬೇಸಿಗೆಗಾಲ. ನೀನು ಪನ್ನೀರ್ ಬಿರಿಯಾನಿ ಮಾರೋದು ಬಿಟ್ಟು ಬೇರೆ ಯಾವ್ದಾದ್ರು ಹೊಸ ಐಟಮ್ ಯಾಕೆ ಮಾಡ್ತಾ ಇಲ್ಲ? ಇಲ್ಲ ಮುಖ್ಯಸ್ಥರೇ, ನಮ್ಮ ತಂದೆಯವರು ಕೂಡ ಪನ್ನೀರ್ ಬಿರಿಯಾನಿ ಮಾಡ್ತಾ ಇದ್ರು. ಮತ್ತೆ ಅವರೇ ನನಗೆ ಪನ್ನೀರ್ ಬಿರಿಯಾನಿ ಹೇಗ್ ಮಾಡ್ಬೇಕು ಅಂತ ಕಲ್ಸ್ಕೊಟ್ಟಿದ್ದು. ನಾನು ಈ ವ್ಯಾಪಾರನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಸ್ವಲ್ಪ ಹೊತ್ತಲ್ಲೇ ಅಭಿಮನ್ಯು ಅಂಗಡಿ ಮುಂದೆ ತುಂಬಾ ಜನ ಬಂದು ಸೇರ್ತಾ ಇದ್ರು. ಆಗ ನೋಡುತ್ತಿದ್ದಂತೆ ಅಭಿಮನ್ಯು ಮಾಡಿದ ಪನೀರ್ ಬಿರಿಯಾನಿ ಖಾಲಿಯಾಗೋಯ್ತು. ಊರಿನ ಮುಖ್ಯಸ್ಥ ನಗ್ತಾ ಅಭಿಮನ್ಯುಗೆ ಹೇಳ್ತಾನೆ, ಒಪ್ಕೊಂಡ್ಬಿಟ್ನಪ್ಪ ಅಭಿಮನ್ಯು, ಈ ಬೇಸಿಗೆಗಾಲದಲ್ಲೂ ಕೂಡ ಜನ ನಿನ್ನ ಪನ್ನೀರ್ ಬಿರಿಯಾನಿನ ಇಷ್ಟಪಟ್ಟು ತಿಂತಾ ಇದ್ದಾರೆ. ಅಭಿಮನ್ಯು ನಗ್ತಾ ಮನೆಗೆ ಹೊರಟು ಹೋಗ್ತಾನೆ. ಮತ್ತೆ ಇಲ್ಲಿ ಊರಿನ ಮುಖ್ಯಸ್ಥ ತನ್ನ ಗದ್ದೆಯ ಹತ್ರ ಹೋಗ್ತಾನೆ. ಆ ಗದ್ದೆ ಹತ್ರ ಚಂದು ಊರಿನ ಮುಖ್ಯಸ್ಥರ ಸಲುವಾಗಿ ವೇಟ್ ಮಾಡ್ತಾ ಇದ್ದ. ಚಿಕ್ಕಪ್ಪ, ನೀವು ಅಭಿಮನ್ಯು ಹತ್ರ ಮಾತಾಡಿದ್ರಾ? ಹಾ, ನಾನು ನನ್ನ ರೀತಿಯಲ್ಲೇ ಅವನಿಗೆ ಹೇಳ್ದೆ ಪನ್ನೀರ್ ಬಿರಿಯಾನಿ ಬಿಟ್ಟು ಬೇರೆ ಐಟಮ್ಗಳನ್ನ ಯಾಕೆ ಮಾಡ್ತಾ ಇಲ್ಲ ಅಂತ. ಅವ್ನು ನೋಡಿದ್ರೆ ಪನ್ನೀರ್ ಬಿರಿಯಾನಿನೇ ಮಾಡ್ತೀನಿ ಅಂತಾನೆ. ಚಿಕ್ಕಪ್ಪ, ಅಭಿಮನ್ಯು ಪನ್ನೀರ್ ಬಿರಿಯಾನಿ ತುಂಬಾನೇ ಫೇಮಸ್ ಆಗಿದೆ. ಒಂದ್ ವೇಳೆ ನಾನೇನಾದ್ರೂ ಅವನ ಮುಂದೆ ಬೇರೆ ಅಂಗಡಿನ ಹಾಕ್ಬಿಟ್ಟು ಮಾರಾಟ ಮಾಡಕ್ ಶುರು ಮಾಡಿದ್ರೆ ಆ ಐಟಮು ಮಾರಾಟ ಆಗಲ್ಲ. ನನ್ನ ಕೆಲ್ಸದ ಕತೆ ಏನಾಗ್ಬೇಕು? ಚಿಂತೆ ಮಾಡ್ಬೇಡ ಚಂದು, ನಾನ್ ನಾಳೆ ಅಷ್ಟರೊಳಗೆ ಇದ್ರ ಬಗ್ಗೆ ಒಂದು ಉಪಾಯ ತಿಳಿಸ್ತೀನಿ. ಇಲ್ಲಿ ಅಭಿಮನ್ಯು ಹೆಂಡತಿ ಬಿಂದಿಯಾ ಅಭಿಮನ್ಯುಗೆ ಹೇಳ್ತಾಳೆ, ನಿನ್ನೆ ನಿಮ್ ಹಿಂದೆನೆ ಮುಖ್ಯಸ್ಥರು ನಮ್ ಮನೆಗ್ ಬಂದಿದ್ರು. ಅವ್ರು ಹೇಳ್ತಿದ್ರು, ಇನ್ನೇನು ಬೇಸಿಗೆ ಕಾಲ ಶುರು ಆಯ್ತು, ನಿನ್ ಗಂಡನ್ಗೆ ಬೇರೆ ವ್ಯಾಪಾರ ಮಾಡು ಅಂತ ಹೇಳಿದ್ರು. ಈ ಮುಖ್ಯಸ್ಥರಿದಾರಲ್ಲ, ನನ್ ತಲೆ ತಿಂತಾನೆ ಇದ್ದಾರೆ. ಅಲ್ಲ, ನನ್ನ ಪನ್ನೀರ್ ಬಿರಿಯಾನಿ ಇಡೀ ಊರಿನಲ್ಲೇ ಪ್ರಸಿದ್ಧ ಆಗಿದೆ ಅಂದ್ಮೇಲೆ ನಾನ್ ಬೇರೆ ಐಟಮ್ನ ಯಾಕೆ ಮಾರಾಟ ಮಾಡ್ಲಿ? ಸರಿಯಾಗಿ ಹೇಳಿದ್ರಿ. ನೀವು ಮಾರೋ ಪನ್ನೀರ್ ಬಿರಿಯಾನಿನ ಎಷ್ಟೇ ಬಿಸಿಲಿದ್ರು ಜನರು ಖುಷಿಯಿಂದ ತಿಂತಾರೆ. ಮಾರನೇ ದಿನ ಊರಿನ ಮುಖ್ಯಸ್ಥ ಚಂದುಗ್ ಹೇಳ್ತಾರೆ, ನಾನೊಂದು ಉಪಾಯ ಮಾಡಿದೀನಿ ಚಂದು. ನೀನ್ ಇವತ್ತಿಂದ ಅಭಿಮನ್ಯು ಗಾಡಿ ಎದುರುಗಡೆನೆ ಪನ್ನೀರ್ ಬಿರಿಯಾನಿನ ಮಾರ್ಬೇಕು. ಚಿಕ್ಕಪ್ಪ, ನಿಮ್ಗನ್ಸುತ್ತಾ ಗ್ರಾಹಕರು ನಾನ್ ಮಾಡಿರೋ ಅಂತ ಪನ್ನೀರ್ ಬಿರಿಯಾನಿ ತಿಂತಾರೆ ಅಂತ? ಮೊದ್ಲು ಪೂರ್ತಿ ವಿಷಯ ಕೇಳು ಚಂದು. ನೀನ್ ನಿನ್ನ ಅಂಗಡಿಯ ಅಕ್ಕಪಕ್ಕದಲ್ಲಿ ಸುಂದರವಾದ 2 ಛತ್ರಿಗಳನ್ನ ಹಾಕು. ಜನ ಆಗ ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಅದು ಅಲ್ಲದೆ ನೀನು ಒಂದೊಂದು ಪ್ಲೇಟ್ ಪನ್ನೀರ್ ಬಿರಿಯಾನಿ ಜೊತೆಗೆ ಒಂದು ಕೋಲ್ಡ್ ಡ್ರಿಂಕ್ ನ ಫ್ರೀಯಾಗಿ ಕೊಡು. ಚಿಕ್ಕಪ್ಪ, ಹಿಂಗ್ ಮಾಡಿದ್ರೆ ನನಗೆ ಲಾಭ ಕಡಿಮೆ ಆಗುತ್ತೆ, ನಷ್ಟ ಜಾಸ್ತಿ ಆಗುತ್ತೆ. ಅಯ್ಯೋ ಮುಟ್ಟಾಳ, ನೀನ್ ಹೀಗ್ ಮಾಡಿದ್ರೆ ಎಲ್ಲ ಗ್ರಾಹಕರು ತಾವೇ ನಿನ್ನ ಅಂಗಡಿಗೆ ಬಂದು ಮುತ್ತಿಗೆ ಹಾಕ್ತಾರೆ.
ಒಂದು ಸಲ ಅವನ ಗ್ರಾಹಕರು ಅವನ್ನ ಬಿಟ್ಟು ನಿನ್ನ ಅಂಗಡಿಗೆ ಬಂದ್ರೆ ಅದಾದ್ಮೇಲೆ ನಿನಗೆ ಎಷ್ಟು ಬೇಕೋ ಅಷ್ಟು ಬೆಲೆಗೆ ಒಂದು ಪ್ಲೇಟ್ ಬಿರಿಯಾನಿಗೆ ನಿಗದಿ ಮಾಡಬಹುದು. ನಿನಗ್ ಸರಿಯಾಗಿ ಗೊತ್ತಿಲ್ಲ ಚಂದು, ಈ ದೇಶದಲ್ಲಿ ಜನರಿಗೆ ಫ್ರೀ ಆಗಿ ಕೊಟ್ರೆ ಸಾಲಾಗಿ ಜನ ಬಂದ್ಬಿಡ್ತಾರೆ. ಮತ್ತೆ ಅಭಿಮನ್ಯು ವಿಷಯಕ್ಕೆ ಬಂದ್ರೆ ಅವನಿದ್ರ ಬಗ್ಗೆ ಏನ್ ತಾನೇ ಮಾಡಕ್ಕಾಗತ್ತೆ, ಅದ್ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಮಾರನೇ ದಿನ ಮುಖ್ಯಸ್ಥರ ಮಾತು ಕೇಳಿ ಚಂದು ಕೂಡ ವೆರೈಟಿ ಫುಡ್ನ ಅಭಿಮನ್ಯು ಪಕ್ಕದ ಶಾಪ್ ಅಲ್ಲೇ ಮಾರೋಕೆ ಇಟ್ಟ. ಮತ್ತೆ ಜನರನ್ನ ಕೂಗೋಕೆ ಶುರು ಮಾಡ್ದ. ಬನ್ನಿ ಬನ್ನಿ, ಇಷ್ಟು ದಿನ ನೀವು ಅಭಿಮನ್ಯು ಮಾಡ್ತಿದ್ದಂತಹ ಕೆಟ್ಟ ಪನ್ನೀರ್ ಬಿರಿಯಾನಿ ತಿಂದಿರ್ಬೋದು. ಒಂದು ಸರಿ ತಾವುಗಳು ನಾನು ಮಾಡಿರುವಂತ ಸ್ವಾದಿಷ್ಟವಾದ ಪನ್ನೀರ್ ಬಿರಿಯಾನಿ ತಿನ್ನಿ, ಮತ್ತೆ ಜೊತೆಗೆ ಫ್ರೀಯಾಗಿ ಕೋಲ್ಡ್ ಡ್ರಿಂಕ್ ತಗೊಂಡೋಗಿ. ಒಬ್ಬ ವ್ಯಕ್ತಿ ಬಂದು ಚಂದುಗ್ ಹೇಳ್ತಾನೆ, ಅಲ್ಲ ಅಣ್ಣ, ನೀನ್ ನಿಜವಾಗ್ಲೂ ಒಂದು ಪ್ಲೇಟ್ ಪನ್ನೀರ್ ಬಿರಿಯಾನಿ ಜೊತೆಗೆ ಒಂದು ಕೋಲ್ಡ್ ಡ್ರಿಂಕ್ ಫ್ರೀಯಾಗಿ ಕೊಡ್ತೀಯಾ? ಹೌದಣ್ಣ ಹೌದು, ನಾನ್ ತಮಾಷೆ ಮಾಡ್ತಿಲ್ಲ. ಅದು ಅಲ್ದೆ ನೀನ್ ಅಭಿಮನ್ಯು ಅಂಗಡಿಲಿ ಬಿಸಿಲಲ್ಲಿ ನಿಂತ್ಕೊಂಡು ಬಿರಿಯಾನಿ ತಿಂತಿದ್ದೆ, ಮತ್ತೆ ಇಲ್ಲಿ ಈ ಛತ್ರಿ ಕೆಳಗಡೆ ಆರಾಮಾಗಿ ಕೂತ್ಕೊಂಡು ಪನ್ನೀರ್ ಬಿರಿಯಾನಿ ತಿಂದು ಖುಷಿ ಪಡು. ಮತ್ತೆ ಈ ಬಿಸಿಲಲ್ಲಿ ಫ್ರೀಯಾಗಿ ಕೊಡೋ ತಣ್ಣಗಿರೋ ಕೋಲ್ಡ್ ಡ್ರಿಂಕ್ ನ ಕುಡ್ದು ಮಜಾ ಮಾಡು. ಅರೆ ವಾಹ್ ಅಣ್ಣ, ಹಾಗಿದ್ರೆ ಮಜಾ ಖಂಡಿತವಾಗ್ಲೂ ಇರುತ್ತೆ. ಸ್ವಲ್ಪ ದಿನಗಳಲ್ಲೇ ಅಭಿಮನ್ಯು ಹತ್ರ ಇರೋ ಗ್ರಾಹಕರು ಚಂದು ಮಾರ್ತಿರೋ ಪನ್ನೀರ್ ಬಿರಿಯಾನಿಯನ್ನ ತಿನ್ನೋಕೆ ಎಲ್ಲಾ ಜನರು ಅಲ್ಲೇ ಬಂದು ಸೇರ್ತಾ ಇದ್ರು. ಅಭಿಮನ್ಯು ವ್ಯಾಪಾರ ತುಂಬಾನೇ ಇಳಿದು ಹೋಯ್ತು. ಆ ಮುಖ್ಯಸ್ಥರ ಸೋದರ ಅಳಿಯ ಒಂದ್ ಕೂಲ್ ಡ್ರಿಂಕ್ಸ್ ನ ಫ್ರೀ ಆಗಿ ಕೊಡ್ತಾ ಇದ್ದಾನೆ, ನೀವು ಕೂಡ ಒಂದ್ ಕೂಲ್ ಡ್ರಿಂಕ್ಸ್ ನ ಫ್ರೀ ಆಗಿ ಕೊಡಿ. ಇದ್ ನೀನ್ ಏನಂತ ಮಾತಾಡ್ತಿದ್ಯಾ ಬಿಂದ್ಯಾ? ಮೊದ್ಲೇ ನಾನು ಜನರಿಗೆ ಪನ್ನೀರ್ ಬಿರಿಯಾನಿನ ತುಂಬಾ ಕಡಿಮೆ ಬೆಲೆ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನೇನಾದ್ರೂ ಫ್ರೀಯಾಗಿ ಕೋಲ್ಡ್ ಡ್ರಿಂಕ್ ಕೊಟ್ರೆ ಆಮೇಲೆ ನಮ್ಮ ಮನೆ ಕೂಡ ಮಾರಾಟ ಮಾಡ್ಬೇಕಾಗೋ ಪರಿಸ್ಥಿತಿ ಬರುತ್ತೆ. ಇವಾಗ ನನಗೆ ಅರ್ಥ ಆಗ್ತಾ ಇದೆ ಯಾಕೆ ನನಗೆ ಮುಖ್ಯಸ್ಥರು ಪನ್ನೀರ್ ಬಿರಿಯಾನಿ ಬಿಟ್ಟು ಬೇರೆ ಐಟಮ್ನ ಮಾರಕ್ ಹೇಳಿದ್ರು ಅಂತ. ಇವತ್ ನಾನು ಮುಖ್ಯಸ್ಥರ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ. ಸಂಜೆ ಹೊತ್ತಲ್ಲಿ ಅಭಿಮನ್ಯು ಮುಖ್ಯಸ್ಥರ ಮನೆಗೆ ಹೋಗ್ತಾನೆ. ಅಭಿಮನ್ಯುನ ನೋಡಿ ಮುಖ್ಯಸ್ಥರು ಸೊಕ್ಕಿನಿಂದ ನೋಡ್ತಾ ಹೇಳ್ತಾರೆ, ಏನಪ್ಪ ವಿಷಯ ಅಭಿಮನ್ಯು, ಯಾಕೆ ಬಂದಿತ್ತು? ನೋಡಿ ಮುಖ್ಯಸ್ಥರೇ, ನನಗೆ ಗೊತ್ತಿಲ್ಲ ನಿಮ್ಗೆ ಯಾಕೆ ನನ್ನ ಕಂಡ್ರೆ ಆಗಲ್ಲ ಅಂತ, ಆದ್ರೆ ನಿಮ್ಮ ಅಳಿಯ ನನ್ನ ಅಂಗಡಿ ಮುಂದೆ ಅಂಗಡಿ ಹಾಕಿ ತಪ್ಪು ಮಾಡ್ತಾ ಇದ್ದಾನೆ. ಯಾಕಪ್ಪ, ನಿನಗ್ ಮಾತ್ರ ಈ ಊರಲ್ಲಿ ಪನ್ನೀರ್ ಬಿರಿಯಾನಿ ಮಾರಾಟ ಮಾಡೋ ಅಧಿಕಾರ ಇದೆಯಾ? ಇಲ್ಲ ಮುಖ್ಯಸ್ಥರೇ, ನಾನು ಹಾಗೆ ಹೇಳಲೇ ಇಲ್ವಲ್ಲ. ಆದ್ರೆ ನಿಮ್ಮ ಅಳಿಯ ಚಂದು ನನ್ನ ಬಿರಿಯಾನಿ ಚೆನ್ನಾಗಿಲ್ಲ ಅಂತ ಪ್ರತಿ ಗ್ರಾಹಕನಿಗೂ ಹೇಳ್ತಾ ಇದ್ದಾನೆ. ಅದು ಅಲ್ಲದೆ ಅವ್ನು ನನ್ನ ಅಂಗಡಿ ಮುಂದೆನೆ ಹೇಗ್ ಪನ್ನೀರ್ ಬಿರಿಯಾನಿ ಮಾಡ್ತಾನೆ? ಅಭಿಮನ್ಯು, ನೀನು ಮಿತಿ ಮೀರಿ ಮಾತಾಡ್ತಾ ಇದೀಯಾ. ಪ್ರತಿಯೊಬ್ರು ಕೂಡ ಅವ್ರದೇ ಆದ ರೀತಿಯಲ್ಲಿ ವ್ಯಾಪಾರ ಮಾಡ್ತಾರೆ. ಮತ್ತೆ ವಿಷಯ ಇಲ್ಲಿ ತನಕ ಬಂದಿದೆ ಅಂದ್ಮೇಲೆ ಗಮನ ಇಟ್ಟು ಕೇಳ್ಕೊ. ನಿನ್ನ ತಂದೆ ಎಷ್ಟೋ ವರ್ಷಗಳ ಹಿಂದೆ ನನ್ನ ಹತ್ರ ಸಾಲ ತಗೊಂಡಿದ್ರು, ಅದನ್ನ ಇನ್ನೂ ಹಿಂದಿರುಗಿಸಿಲ್ಲ. ನೀವೇನ್ ಹೇಳ್ಬೇಕು ಅಂತಿದ್ರೆ ಮುಖ್ಯಸ್ಥರೇ? ನೀನ್ ಅವ್ರ ಮಗ ಅಲ್ವಾ, ಅದಕ್ಕೆ ನಿನ್ನ ಕರ್ತವ್ಯ ಆಗುತ್ತೆ ಮೊದ್ಲು ನೀನ್ ನಿಮ್ ತಂದೆ ಸಾಲನ ತೀರ್ಸು. ಈಗ ನನ್ನ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಮುಖ್ಯಸ್ಥರೇ, ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ನಿಮ್ಮ ಅಳಿಯ. ಪರವಾಗಿಲ್ಲ ಬಿಡು, ನೀನ್ ವ್ಯಾಪಾರ ಮಾಡೋ ಗಾಡಿ ಯಾವ ಕೆಲ್ಸಕ್ ಬರುತ್ತೆ? ನಾಳೆ ನಿನ್ನ ಆ ಗಾಡಿನ ಇಲ್ಲಿ ತಂದು ನಿಲ್ಸ್ಬಿಟ್ಟು ಹೋಗು, ಇಲ್ಲ ಅಂದ್ರೆ ನಾನ್ ನಿನ್ ಗಾಡಿನ ನಿನ್ನ ಮನೆಯಿಂದಾನೇ ಎತ್ಕೊಂಡ್ ಬಂದ್ಬಿಡ್ತೀನಿ. ಅಭಿಮನ್ಯು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಮಾರನೇ ದಿನ ಮುಖ್ಯಸ್ಥನ ಆಳುಗಳು ಅಭಿಮನ್ಯು ಅಂಗಡಿನ ತಗೊಂಡ್ ಹೋಗ್ತಾರೆ. ಅಭಿಮನ್ಯುಗೆ ಇದನ್ನ ನೋಡಿ ತುಂಬಾನೇ ಬೇಜಾರಾಗುತ್ತೆ. ಸ್ವಲ್ಪ ದಿನಗಳು ಹೀಗೆ ಕಳೆದ್ವು. ನೀವ್ ಹೀಗೆ ಮನೆಯಲ್ಲಿ ಎಷ್ಟ್ ದಿನ ಅಂತ ಕೂತಿರ್ತೀರಾ? ನನಗೇನು ಅರ್ಥ ಆಗ್ತಿಲ್ಲ ಬಿಂದ್ಯಾ, ಇಲ್ಲಿ ವ್ಯಾಪಾರ ಮತ್ತೆ ಗಾಡಿ ಕೂಡ ಕೈ ತಪ್ಪು ಹೋಯ್ತು. ಈಗ ನಾನು ಏನ್ ಮಾಡ್ಲಿ? ಮುಖ್ಯಸ್ಥರು ನಿಮ್ಗೆ ಖಂಡಿತವಾಗ್ಲೂ ಸುಳ್ಳು ಹೇಳಿದ್ದಾರೆ. ನಿಮ್ ತಂದೆಯವರು ಸತ್ತು ಹೋಗಿ ತುಂಬಾನೇ ವರ್ಷಗಳು ಕಳೆದ್ ಹೋದ್ವು. ಅವ್ರು ನಿಮ್ ಮುಂದೆ ಯಾವತ್ತೂ ಕೂಡ ಹೇಳಿಲ್ಲ ಅಲ್ವಾ ಮುಖ್ಯಸ್ಥರ ಹತ್ರ ನಿಮ್ ತಂದೆ ಸಾಲ ತಗೊಂಡ್ರು ಅಂತ? ನನಗೆ ಗೊತ್ತು ಬಿಂದ್ಯಾ, ಆದ್ರೆ ಗೊತ್ತಿದ್ರು ಕೂಡ ನನ್ನ ಕೈಲಿ ಏನು ಮಾಡಕ್ಕಾಗ್ತಾ ಇಲ್ಲ. ಇವಾಗ ಹೇಗನ್ನಿಸ್ತಾ ಇದೆ ಅಂದ್ರೆ ಈ ಊರು ಬಿಟ್ಟು ಹೋಗ್ಬೇಕು ಅಂತ. ಅದು ಅಲ್ಲದೆ ಇಲ್ಲಿರೋದಕ್ಕೆ ನನಗೆ ಇಷ್ಟ ಇಲ್ಲ. ಇಷ್ಟ ಹೇಳಿ ಅಭಿಮನ್ಯು ಅಲ್ಲಿರೋ ಒಂದ್ ಬಾಕ್ಸ್ಗೆ ಜೋರಾಗಿ ಒದಿತಾನೆ. ಬಾಕ್ಸ್ ನಲ್ಲಿರೋ ವಸ್ತುಗಳು ಆಚೆ ಬಂದು ಬೀಳ್ತಾವೆ. ಇದೇನ್ ಮಾಡಿದ್ರಿ ನೀವು? ಇದು ನಿಮ್ ತಂದೆಯವರ ಹಳೆ ಬಾಕ್ಸ್ ಅಲ್ವಾ? ಅಭಿಮನ್ಯು ತನ್ನ ಹೆಂಡತಿ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ಲಿಲ್ಲ. ಅವನು ಆ ಬಾಕ್ಸ್ ಅಲ್ಲಿರೋ ಒಂದ್ ಪೇಪರ್ ತಗೊಂಡು ಓದಕ್ಕೆ ಶುರು ಮಾಡ್ದ. ನೀವು ಏನ್ ಓದ್ತಾ ಇದ್ದೀರಾ? ಇದ್ರಲ್ಲಿ ಏನಿದೆ? ಇದು ನಮ್ಮ ತಂದೆಯವರ ಹ್ಯಾಂಡ್ ರೈಟಿಂಗ್ ಬಿಂದ್ಯಾ. ನಮ್ಮ ತಂದೆಯವರು ಮಾತ್ರ ಈ ಊರಿನಲ್ಲಿ 5ನೇ ಕ್ಲಾಸ್ ತನಕ ಓದಿರೋದು. ಇದರಲ್ಲಿ ಮಂಜುಗಡ್ಡೆ ಬಿರಿಯಾನಿ ಬಗ್ಗೆ ಏನೋ ಬರ್ದಿದ್ದಾರೆ. ಅಚಾನಕ್ ಆಗಿ ಅಭಿಮನ್ಯುಗೆ ಏನೋ ನೆನಪಾಗುತ್ತೆ. ನನಗ್ ನೆನಪಾಯ್ತು, ನಮ್ಮಪ್ಪ ಅಮ್ಮನ ಹತ್ರ ಮಂಜುಗಡ್ಡೆ ಬಿರಿಯಾನಿ ಬಗ್ಗೆ ಮಾತಾಡ್ತಾ ಇದ್ರು.
ಅವರು ಒಂದಲ್ಲ ಒಂದಿನ ಮಂಜುಗಡ್ಡೆ ಬಿರಿಯಾನಿ ತಯಾರು ಮಾಡಿ ಮಾರೇ ಮಾರ್ತಾರೆ ಅಂತ ನನಗನ್ಸುತ್ತೆ ಇದು ಅದೇ ಅಂತ. ಇದೇ ವಿಷಯ ಇದ್ರೆ ನೀವು ಯಾಕೆ ಮಂಜುಗಡ್ಡೆ ಬಿರಿಯಾನಿನ ಮಾಡಬಾರ್ದು? ನಿಮ್ ಹತ್ರ ಹಣ ಇಲ್ಲ ಅಂದ್ರೆ ನನ್ನ ಹತ್ರ ಒಂದ್ ಚಿನ್ನದ ನೆಕ್ಲೆಸ್ ಇದೆ. ನೀವ್ ಅದನ್ನ ಅಡ ಇಡಿ ಮತ್ತೆ ನಿಮ್ ವ್ಯಾಪಾರನ ಮತ್ತೆ ಶುರು ಮಾಡಿ. ಅಭಿಮನ್ಯು ತನ್ನ ಹೆಂಡತಿಯ ನೆಕ್ಲೆಸ್ ಅನ್ನ ಅಡ ಇಟ್ಟು ಸ್ವಲ್ಪ ಹಣನ ತರ್ತಾನೆ. ಮತ್ತೆ ಅಕ್ಕಿನ ಖರೀದಿ ಮಾಡಿ ಅವ್ರ ತಂದೆ ಬರ್ದಿರೋ ರೆಸಿಪಿಯ ಪ್ರಕಾರ ಅಕ್ಕಿನ ಕುದಿಸಿ ಅದರಲ್ಲಿ ಮಂಜುಗಡ್ಡೆಯನ್ನ ಹಾಕ್ತಾನೆ. ಬಿಂದ್ಯಾ, ಮಂಜುಗಡ್ಡೆ ಬಿರಿಯಾನಿ ಅಂತೂ ಈಗ ತಯಾರಾಗೋಯ್ತು. ನಾನು ನಿಮ್ ಜೊತೆ ಬಂದು ಕೆಲ್ಸ ಮಾಡ್ತೀನಿ. ನಾವಿದನ್ನ ನಮ್ ಹಳೆ ಜಾಗದಲ್ಲೇ ಇಟ್ಟು ಇದನ್ನ ವ್ಯಾಪಾರ ಮಾಡೋಣ. ಅಭಿಮನ್ಯು ತನ್ನ ಹೆಂಡತಿ ಬಿಂದಿಯ ಜೊತೆ ಬಿರಿಯಾನಿ ವ್ಯಾಪಾರನ ಶುರು ಮಾಡ್ತಾನೆ ಮತ್ತೆ ಜನರನ್ನ ಕೂಗ್ತಾನೆ. ಬನ್ನಿ ಅಣ್ಣ ಬನ್ನಿ, ನೀವೆಲ್ರೂ ಈಗಾಗ್ಲೇ ಪನ್ನೀರ್ ಬಿರಿಯಾನಿ ತುಂಬಾ ತಿಂದಿರ್ಬಹುದು. ಒಂದು ಸರಿ ನೀವು ಮಂಜುಗಡ್ಡೆ ಬಿರಿಯಾನಿ ತಿಂದು ತಂಪು ತಂಪು ಕೂಲಾಗಿ ಆನಂದವಾಗಿರಿ. ಆಗ ಒಬ್ಬ ಗ್ರಾಹಕ ಅಲ್ಲಿ ಬಂದ್ ಹೇಳ್ತಾನೆ, ಅಲ್ಲಣ್ಣ, ಪನ್ನೀರ್ ಬಿರಿಯಾನಿ, ಚೋಲೆ ಬಿರಿಯಾನಿ, ನಾನ್ ವೆಜ್ ಬಿರಿಯಾನಿ ಬಗ್ಗೆನೂ ಕೇಳಿದೀನಿ. ಮಂಜುಗಡ್ಡೆ ಬಿರಿಯಾನಿ ಬಗ್ಗೆ ಮೊದಲನೇ ಸರಿ ಕೇಳ್ತಾ ಇರೋದು. ನೋಡ್ತಾ ಇದ್ರ ಅಲ್ವಾ ಎಷ್ಟೊಂದು ಬಿಸಿಲಿದೆ ಅಂತ. ಒಂದು ಸರಿ ನೀವ್ ಈ ಬಿರಿಯಾನಿ ತಿಂದು ನೋಡಿ ಮತ್ತೆ ತಂಪಿನ ಮಜಾ ತಗೊಳ್ಳಿ. ಎಲ್ಲಣ್ಣ, ಒಂದು ಪ್ಲೇಟ್ ಹಾಕಿ. ಅಭಿಮನ್ಯು ಮಂಜುಗಡ್ಡೆ ಬಿರಿಯಾನಿನ ಒಂದ್ ಪ್ಲೇಟ್ ಅಲ್ಲಿ ಹಾಕಿ ಆ ವ್ಯಕ್ತಿ ಕೊಡ್ತಾನೆ. ಬಿರಿಯಾನಿ ತಿಂತಾನೆ. ಆ ವ್ಯಕ್ತಿ ಹೇಳ್ತಾನೆ, ಅಲ್ಲ ಅಣ್ಣ, ನನಗೆ ಮಂಜುಗಡ್ಡೆ ಬಿರಿಯಾನಿ ತಿಂದು ಹೇಗನ್ನಿಸ್ತಾ ಇದೆ ಅಂದ್ರೆ ಡಿಸೆಂಬರ್ನ ಚಳಿಗಾಲ ಬಂದಿರೋ ಹಾಗೆ. ಆ ವ್ಯಕ್ತಿ ಮಾತ್ ಕೇಳಿಸ್ಕೊಂಡು ಅಭಿಮನ್ಯು ಇರೋ ಅಂಗಡಿಗೆ ಬಂದು ಸೇರಿ ಮಂಜುಗಡ್ಡೆ ಬಿರಿಯಾನಿನ ತಿಂತಾರೆ. ಸ್ವಲ್ಪ ದಿನಗಳಲ್ಲೇ ಅಭಿಮನ್ಯು ಮಾರೋ ಬಿರಿಯಾನಿ ತನ್ನ ಊರಲ್ಲಿ ಮತ್ತೆ ಅಕ್ಕಪಕ್ಕದ ಊರಿನಲ್ಲಿ ಕೂಡ ತುಂಬಾನೇ ಫೇಮಸ್ ಆಯ್ತು. ಅಭಿಮನ್ಯು ಮಾಡಿರೋ ಮಂಜುಗಡ್ಡೆ ಬಿರಿಯಾನಿನ ಯಾರೇ ತಿಂದ್ರು ಎಂತ ಬೇಸಿಗೆ ಕಾಲದಲ್ಲೂ ಕೂಡ ಅವ್ರಿಗೆ ಶಕೆ ಆಗ್ತಾ ಇರ್ಲಿಲ್ಲ. ಒಂದು ದಿನ ಅಭಿಮನ್ಯು ಹೆಂಡತಿ ಬಿಂದಿಯಾ ಅಭಿಮನ್ಯುಗೆ ಹೇಳ್ತಾಳೆ, ನಮಗ್ ನಿಮ್ ತಂದೆ ಬರ್ದಿರೋ ಮಂಜುಗಡ್ಡೆ ರೆಸಿಪಿ ಸಿಗ್ಲಿಲ್ಲ ಅಂದ್ರೆ ನಾವ್ ಇವಾಗ ಬೀದಿಗ್ ಬರ್ತಾ ಇದ್ವಿ. ನೀನ್ ಸರಿಯಾಗಿ ಹೇಳ್ತಿದ್ಯಾ. ತಂದೆ ಯಾವತ್ತಿದ್ರು ತಂದೆನೆ. ಅವ್ರು ನಮ್ ಜೊತೆ ಈಗ ಇಲ್ಲ ಅಂದ್ಮೇಲೂ ಕೂಡ ನಮ್ಗೆ ಸಹಾಯ ಮಾಡಿದ್ದಾರೆ. ನನಗೇನ್ ಅನ್ಸುತ್ತೆ ಅಂದ್ರೆ ಇಂಥ ಬೇಸಿಗೆ ಕಾಲದಲ್ಲಿ ಎಷ್ಟೋ ಬಡ ಜನರಿಗೆ ಬಿಸಿಲಿಂದ ತುಂಬಾನೇ ತೊಂದರೆ ಆಗ್ತಾ ಇದೆ. ಯಾರ ಮನೆಯಲ್ಲಿ ಕೂಲರ್ ಮತ್ತೆ ಫ್ಯಾನ್ ಇಲ್ವೋ ನೀವ್ ಅವ್ರಿಗೆಲ್ಲ ಮಂಜುಗಡ್ಡೆ ಬಿರಿಯಾನಿನ ಫ್ರೀ ಆಗಿ ಕೊಡಿ. ಅಭಿಮನ್ಯುಗೆ ತನ್ನ ಹೆಂಡತಿ ಹೇಳಿರೋ ಐಡಿಯಾ ಸರಿಯಾಗಿ ಅನ್ಸುತ್ತೆ. ಮತ್ತೆ ಅಭಿಮನ್ಯು ಅವತ್ತಿಂದ ಬಡ ಜನರಿಗೆ ಮಂಜುಗಡ್ಡೆ ಬಿರಿಯಾನಿನ ಫ್ರೀ ಆಗಿ ಕೊಡಕ್ ಶುರು ಮಾಡ್ದ. ಈಗ ಊರಲ್ಲಿ ಯಾರಿಗಾದ್ರೂ ಶಕೆ ಅನ್ಸಿದ್ರೆ ಅವರು ಅಭಿಮನ್ಯು ಹತ್ರ ಬರ್ತಿದ್ರು. ಈಗ ಅಭಿಮನ್ಯು ಊರಲ್ಲಿ ಒಂದು ದೊಡ್ಡ ಅಂಗಡಿನ ಕೊಂಡ್ಕೊಳ್ತಾನೆ. ಈಗ ಅದೇ ದೊಡ್ಡ ಅಂಗಡಿಯಲ್ಲಿ ಮಂಜುಗಡ್ಡೆ ಬಿರಿಯಾನಿ ವ್ಯಾಪಾರ ಶುರು ಮಾಡ್ತಾನೆ. ಇದನ್ನ ನೋಡಿ ಚಂದು ಮುಖ್ಯಸ್ಥನ್ಗೆ ಹೇಳ್ತಾನೆ, ಚಿಕ್ಕಪ್ಪ, ನಾವು ಮಾಡಿದ್ದು ಎಲ್ಲ ಪ್ಲಾನು ಹಾಳಾಗೋಯ್ತು. ನೀನ್ ಸರಿಯಾಗಿ ಹೇಳ್ತಿದ್ಯಾ. ಗೊತ್ತಿಲ್ಲ ಈ ಚಂದುಗೆ ಹೇಗೆ ಮಂಜುಗಡ್ಡೆ ಬಿರಿಯಾನಿ ಮಾಡೋ ಐಡಿಯಾ ಬಂತು ಅಂತ. ಅವನು ಮಂಜುಗಡ್ಡೆ ಬಿರಿಯಾನಿ ತಿಂದ ಮೇಲೆ ಯಾರಿಗೂ ಕೂಡ ಶಕೆನೇ ಆಗ್ತಿಲ್ಲ. ಈಗೀಗ ದೂರದ ಊರುಗಳಿಂದ ಜನ ಬಂದು ಅವನ್ ಬಿರಿಯಾನಿ ತಿಂತಾ ಇದಾರೆ. ಅದು ಅಲ್ಲದೆ ಕೇವಲ ಅದೇ ಕಾರಣಕ್ಕೆ ತಿನ್ನೋದು, ಅವರ ದೇಹದಲ್ಲಿರೋ ಬಿಸಿಯನ್ನ ಓಡಿಸೋದಕ್ಕಂತ. ಹಾಗಿದ್ರೆ ಏನಾದ್ರು ಮಾಡಿ ಚಿಕ್ಕಪ್ಪ. ಶತ್ರುಗೆ ಶಕ್ತಿ ಜಾಸ್ತಿ ಬಂದ್ಮೇಲೆ ಆಗ ಅವನ ಜೊತೆ ಶತ್ರುತ್ವ ಅಲ್ಲ ಗೆಳೆತನ ಮಾಡ್ಬೇಕು. ಬಾ ನನ್ ಜೊತೆ. ಮುಖ್ಯಸ್ಥ ಚಂದನ್ ಕರ್ಕೊಂಡು ಅಭಿಮನ್ಯು ಮನೆಗೆ ಬರ್ತಾರೆ. ಮುಖ್ಯಸ್ಥ ಮತ್ತು ಚಂದನ್ ನೋಡಿ ಅಭಿಮನ್ಯು ಆಶ್ಚರ್ಯದಿಂದ ಹೇಳ್ತಾನೆ, ಮುಖ್ಯಸ್ಥರೇ, ಇವತ್ ನಿಮ್ಗೆ ಈ ಬಡವನ್ ನೆನಪು ಹೇಗ್ ಬಂತು? ಅಭಿಮನ್ಯು ನೀನ್ ಮಾಡೋ ಮಂಜುಗಡ್ಡೆ ಬಿರಿಯಾನಿ ಎಲ್ಲ ಕಡೆ ಫೇಮಸ್ ಆಗಿದೆ. ಈಗಂತೂ ಜನಕ್ಕೆ ನಮ್ಮ ಊರಿನ ಹೆಸರನ್ನ ಮಂಜುಗಡ್ಡೆ ಬಿರಿಯಾನಿ ಅಂತಾನೆ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ನಾನಿಲ್ಲಿಗೆ ಬಂದಿರೋದು ನಿನ್ ಗೆಳೆತನ ಮಾಡಕ್ಕೆ. ನಮ್ಮಿಬ್ರ ಮಧ್ಯೆ ಯಾವತ್ತೂ ಜಗಳನೇ ಆಗಿಲ್ವಲ್ಲ ಮುಖ್ಯಸ್ಥರೇ. ನಾವ್ ಈಗಲೂ ಕೂಡ ಗೆಳೆಯರೇ. ನೀನು ನಂಬರ್ 1 ಮುಟ್ಟಾಳ ಕಣೋ ಅಭಿಮನ್ಯು. ನಿನ್ನ ಕೈಯಲ್ಲಿ ಮಂಜುಗಡ್ಡೆ ಬಿರಿಯಾನಿ ಮಾಡೋ ಕಲೆ ಇದೆ. ನೀನ್ ಮನ್ಸ್ ಮಾಡಿದ್ರೆ ಇದರಿಂದ ಲಕ್ಷಾಂತರ ರೂಪಾಯಿ ದುಡಿಬಹುದು. ಆದ್ರೆ ನೀನ್ ದುಡ್ಡು ಮಾಡೋದನ್ನ ಬಿಟ್ಟು ಹಣ ಇಲ್ದಿರೋ ಭಿಕಾರಿಗಳಿಗೆಲ್ಲ ಫ್ರೀಯಾಗಿ ಬಿರಿಯಾನಿ ಕೊಡ್ತಾ ಇದೀಯಾ. ನಾನ್ ಅನ್ಕೊಂಡಿದ್ದೆ ಬಹುಶಃ ನಿಮ್ಗೆ ನಿಮ್ಮ ತಪ್ಪಿನ ಅರಿವಾಗಿದೆ ಅಂತ. ಅದಕ್ಕೆ ನೀವು ಇಲ್ಲಿಗೆ ಬಂದಿದ್ದೀರಾ ಅನ್ಕೊಂಡೆ. ಆದ್ರೆ ನಾನು ತಪ್ಪು ತಿಳ್ಕೊಂಡೆ ಮುಖ್ಯಸ್ಥರೇ. ದುಡ್ಡೇ ಯಾವತ್ತೂ ಎಲ್ಲದೂ ಆಗಲ್ಲ. ಬಡವರಿಗೆ ಸಹಾಯ ಮಾಡಿದಾಗ ನಮ್ಗೆ ಸಿಗುತ್ತಲ್ಲ ಮನಃಶಾಂತಿ, ಅದನ್ನ ಯಾವತ್ತೂ ಕೂಡ ದುಡ್ಡಿನ ಖರೀದಿ ಮಾಡಕ್ಕಾಗಲ್ಲ. ನೀವಿಲ್ಲಿಂದ ಹೋಗ್ಬೋದು. ಮುಖ್ಯಸ್ಥ ಮತ್ತೆ ಚಂದು ಅಲ್ಲಿಂದ ಹೊರಟು ಹೋಗ್ತಾರೆ.
ಅಭಿಮನ್ಯು ಇವತ್ತಿಗೂ ಕೂಡ ಮಂಜುಗಡ್ಡೆ ಬಿರಿಯಾನಿನ ತಯಾರು ಮಾಡ್ತಾನೆ ಮತ್ತೆ ಅದನ್ನ ಮಾರ್ತಾನೆ.